ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ್ ಬಾಗೇವಾಡಿ. ದ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಾವಿ ಜಿಲ್ಲೆಯ ವೃತ್ತದಲ್ಲಿ ನಾವಿದ್ದೀವಿ. ಚನ್ನಮ್ಮ ವೃತ್ತ ಅಂತ ಹೇಳಿ ನೀವು ಕರಿತೀವಿ. ಇವತ್ತು ಸುಸ್ತ ವರ್ಗದವರು ಏನು ಸಿದ್ದರಾಮಯ್ಯರ ವಿರುದ್ಧ ರಾಜ್ಯಪಾಲರು ಏನು ಟೀಕೆ ಮಾಡಿದ್ದಾರೆ, ಅದ್ರ ಸಲುವಾಗಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನ ಈಗ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಲಿಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಬನ್ನಿ ಸ್ನೇಹಿತರೆ, ಯಾವ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. मिट्टी में मिल जाएगा, अरे हमसे जो टकराएगा मिट्टी में मिल जाएगा। नहीं चलेगी, नहीं चलेगी, दादागिरी नहीं चलेगी। ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬಿಜೆಪಿಗೆ ಧಿಕ್ಕಾರ, ನ್ಯಾಯ ಬೇಕು, ನ್ಯಾಯ ಬೇಕು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರ್ನಾಟಕ ಹುಲಿ ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಕರ್ನಾಟಕ ಹುಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. नहीं चलेगी, नहीं चलेगी, दादागिरी नहीं चलेगी, नहीं चलेगी, नहीं चलेगी, दादागिरी नहीं चलेगी. हमसे जो टकराएगा मिट्टी में मिल जाएगा, हमसे जो टकराएगा मिट्टी में मिल जाएगा. ಐದು ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ಶೋಷಿತ ವರ್ಗಗಳ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ದಲಿತರ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ. अरे जब जब बीजेपी डरती है पुलिस आगे करती है, अरे जब जब बीजेपी डरती है पुलिस आगे लाती है. ಈ ಹೋರಾಟ ಯಾತಕ್ ಮೇಡಮ್? ಈ ಹೋರಾಟ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾಡ್ತಾ ಇದೀವಿ. ಸಿದ್ದರಾಮಯ್ಯ ಸಾಹೇಬ್ರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ. ಬಿಜೆಪಿದಾರರು ನಾಲಾಯಕರು, ಮೂರ್ಖರು, ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅದಕ್ಕೆ ಅವ್ರಿಗೆ ಕಣ್ಣಲ್ಲಿ ಅದೇ ಕಾಣಿಸ್ತಾ ಇದೆ. ಯಡಿಯೂರಪ್ಪ ಅವರೇ ಮೊದಲು ನಿಮ್ದು ಪೋಸ್ಕೋ ಕೇಸನ್ನ ಕ್ಲಿಯರ್ ಮಾಡ್ಕೊಂಡ್ ಬರ್ರಿ, ಕೊರೋನಾದಾಗಿನ ಕೇಸ್ ಕ್ಲಿಯರ್ ಮಾಡ್ಕೊಂಡ್ ಬರ್ರಿ. ಇವತ್ತಿಗೆ 40 ವರ್ಷ ಆಯ್ತು. ಈ ತಿಂಗಳಿಗೆ ನಮ್ಮ ಸಾಹೇಬ್ರು ಹೆಂಗ ಹಾಲನ್ನ, ಈ ಹಾಲು ಹೆಂಗ ವೈಟ್ ಇದೆ ಹಂಗ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಧೈರ್ಯ ಇದ್ರೆ ಚರ್ಚೆಗೆ ಬನ್ನಿ. ನಿಮ್ದು ಎಲ್ಲ ನಿಮ್ ಮನಿ ಮಠ ಬಂದ ಹಗರನ ಕೇಳ್ತೇವಿ. ಚಾಲೆಂಜ್ ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಮುಖ್ಯಮಂತ್ರಿ. ನಿಮ್ಮಂಗೆ ಅರ್ಧಕ್ಕಿನ ಜೈಲಿಗೆ ಹೋಗಿದ್ದ ನಾಯಕ ಅಲ್ಲ ನಮ್ದು. ಹಾಲಂಗೆ ಕ್ಲಿಯರ್ ಇದ್ದಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಅವ್ರೆ. ನೀವು ಜಾಸ್ತಿ ಏನಾರ ಮಾಡಿದ್ರೆ ನಿಮ್ ಮನಿ ಮಠ ಬಂದ್ರೆ ನಿಮ್ ಹಗರನ ತೆಗಿತೀವಿ. ಬರೀ ಮಹಿಳೆಯರು ಮನಿ ಹಾಕಿ ಹೊರಗೆ ತಗೊಂಡ್ ಬರ್ತೀವಿ ಅಂತ ಚಾಲೆಂಜ್ ಅನ್ನ ಮಾಡ್ತೀವಿ. ಕೇಂದ್ರದಲ್ಲಿ ಇರ್ತಕ್ಕಂತ ತಂದ್ರೆ ಬಿಜೆಪಿ ಸರ್ಕಾರ ಅವರ ನಡೆ ಏನಿದೆ, ಒಬ್ಬ ಸ್ವಚ್ಛ ಸಜ್ಜನಿಕೆ ಚಾರಿತ್ರ್ಯವಾಣ ರಾಜಕಾರಣಿಯನ್ನ ಷಡ್ಯಂತ್ರಕ್ಕೆ ಒಳಗಾಗಿ ಅವನ ತೇಜೋವಧೆ ಮಾಡತಕ್ಕಂತ ಏನೊಂದು ಕುತಂತ್ರ ನಡೆದಿದೆ, ಆ ಕುತಂತ್ರದ ವಿರುದ್ಧ ಸಿದ್ದರಾಮಯ್ಯ ಸಾಹೇಬರು ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ. ಶೋಷಿತರ ಪರವಾಗಿ, ತುಳಿತಕ್ಕಿಳಿದ ಜನರ ಪರವಾಗಿ, ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರ ಪರವಾಗಿ ಮತ್ತು ಎಲ್ಲ ಸಮುದಾಯಗಳ ಮುಖಂಡರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆಡಳಿತವನ್ನು ಕೊಡ್ತಾ ಇದ್ದಾರೆ. ಅದನ್ನ ಸಹಿಸ್ಲಿಕ್ಕೆ ಆಗಿಲ್ಲ, ಅದನ್ನ ಬಿಜೆಪಿ ಅವರಿಗೆ ಸಹಿಸ್ಲಿಕ್ಕೆ ಆಗಿಲ್ಲ. ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಈ ರಾಜಭವನವನ್ನ ದುರ್ಬಳಕೆ ಮಾಡಿಕೊಂಡು, ರಾಜಭವನವನ್ನ ಬಿಜೆಪಿ ಕಚೇರಿ ತರ ನಡೆಸ್ಕೊಂಡು ರಾಜ್ಯಪಾಲರವ್ರ ಮೇಲೆ ಒತ್ತಡ ಹೇರಿ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಂತ ಒತ್ತಡ ಕೇಂದ್ರದಿಂದ ಹೇರ್ತಾ ಇದ್ದಾರೆ. ಇದು ಸಂವಿಧಾನ ವಿರೋಧಿವಾದಂಥ ಚಟುವಟಿಕೆ, ಸಂವಿಧಾನ ವಿರೋಧಿವಾದಂಥ ನಡವಳಿಕೆ. ಇಂಥ ನಡವಳಿಕೆ, ಇಂಥ ಬೆಳವಣಿಗೆಗಳು ದೇಶದ ಉದ್ಧಾರಕ್ಕೆ ಸರಿಯಲ್ಲ. ಒಬ್ಬ ಸಜ್ಜನ ವ್ಯಕ್ತಿಯ ವಿರುದ್ಧ ನಡೀತಕ್ಕಂಥ ಯಾವುದೇ ಹಗರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಲ್ಲ, ಮೂಢ ಹಗರನೂ ಅವರಿಗೆ ಸಂಬಂಧವೇ ಇಲ್ಲ. ಅದಕ್ಕಾಗಿ ಅವರು ಇಂಥ ನಡವಳಿಕೆಯನ್ನು ಮಾಡಬಾರ್ದು. ಏನೋ ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಟ್ರೆ ಇಡೀ ಕರ್ನಾಟಕದ ಜನತೆ ಹತ್ತಿ ಉರಿತದೆ ಮತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೇವೆ. ಈಗ ನಡೀತಕ್ಕಂಥ ಜಿಲ್ಲೆಯಲ್ಲಿ ನಡೀತಕ್ಕಂಥ ಇವು ಪ್ರತಿಭಟನೆಗಳು ಇವು ಪ್ರತೀಕಾತ್ಮಕ ಮಾತ್ರ. ಒಂದು ವೇಳೆ ಏನಾರೇ ಆ ಪ್ರಸಂಗ ಬಂದ್ರೆ ಇಡೀ ಕರ್ನಾಟಕ ರಾಜಧಾನಿಯನ್ನ
ನಡಗಿಸ್ಬಿಡ್ತೇವೆ. ರಾಜ್ಯದಲ್ಲಿ ಕೂಡ ಒಂದು ಅಲೆಯನ್ನ ನಿರ್ಮಾಣ ಮಾಡಿ ಸಿದ್ದರಾಮಯ್ಯ ಅವರು ಬೆನ್ನಿಗಿರ್ತೀವಿ ಅಂತ ಎಲ್ಲ ಶೋಷಿತ ಸಮುದಾಯಗಳು ಅವರ ಬೆನ್ನಿಗಿರ್ತೀವಿ ಅಂತ ಅದಕ್ಕೆ ಕರೆ ಕೊಡ್ಲಿಕ್ಕೆ ಇವತ್ತಿನ ಪ್ರತಿಭಟನೆ. ಏನೇ ಬರ್ಲಿ ಏನೇ ಬರ್ಲಿ ಬೇಕೇ